After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ದೆಹಲಿಯಲ್ಲಿ ಬೀಡು ಬಿಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷ, ಪಕ್ಷ ಸಂಘಟನೆಗೆ BY ವಿಜಯೇಂದ್ರ ಸಂಕಲ್ಪ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವಿಧಾನಸಭಾ ಚುನಾವಣೆ ಆದ 6 ತಿಂಗಳಾದರೂ ಕೂಡ ಬಿಜೆಪಿಗೆ ಗುರುನೂ ಇಲ್ಲ ಗುರಿನೂ ಇಲ್ಲ ಅನ್ನೋ ಚರ್ಚೆ ಜೋರಾಗಿತ್ತು. ಆದರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಬಿಜೆಪಿಯಲ್ಲಿ ಸೋತಿರೋ ಅಥವಾ ಗೆದ್ದಿರೋ ಒಂದಷ್ಟು ಯುವ ನಾಯಕರಲ್ಲಿ ಮಿಂಚಿನ ಸಂಚಲನ. ಅಣ್ಣ ಬಂದರು, ವಿಜಯಣ್ಣ ಬಂದರು ಅಂತ. ಅದೇ ರೀತಿ ಅವರನ್ನು ಟೀಕಿಸೋರು ಕೂಡ ಸಾಕಷ್ಟು ಜನ ಅವರೇ. ರಾಜ್ಯಾಧ್ಯಕ್ಷರಾಗಿ ನೇಮಕವಾದ ಬಳಿಕ ಇದೇ ಮೊದಲ ಬಾರಿಗೆ ಡೆಲ್ಲಿಗೆ ವಿಮಾನವನ್ನು ಹತ್ತಿರುವಂತಹ BY ವಿಜಯೇಂದ್ರ ಅವರು ಪಕ್ಷ ಸಂಘಟನೆ ಬಗ್ಗೆ ಅತಿ ದೊಡ್ಡ ಸರ್ಜರಿ ಬರ್ತಾರೆ. ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್, ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಜೊತೆ ಪ್ರತ್ಯೇಕ ಚರ್ಚೆಯನ್ನು ನಡೆಸಲಿದ್ದಾರೆ. ವಿಜಯೇಂದ್ರ ಅವರು ಒಂದು ಕಡೆ ಕುಮಾರಸ್ವಾಮಿ ಅವರು ಹೋಗೋರು, ಆ ಕಡೆಗೆ ಈ ಕಡೆಯಿಂದ ವಿಜಯೇಂದ್ರ ಅವರು ಹೋಗೋರೆ. ಎಲ್ಲೊಂದು ಕಡೆ ಅಲ್ಲೂ ಚರ್ಚೆ ಆಯ್ತದೆ, ಅಣ್ಣ ನಿಮ್ಗಿಷ್ಟು ಸೀಟು, ಅಣ್ಣ ನಮಗಿಷ್ಟು ಸೀಟು, ಕ್ಷೇತ್ರ ಹಂಚಿಕೆ ಮೈತ್ರಿ ಆಗೋಗ್ಬಿಟ್ಟೈತಲ್ಲ. ಇವೆಲ್ಲ ಒಂದು ಕಡೆ ಆದರೆ ರಾಜ್ಯ ಬಿಜೆಪಿಯ ಸಂಘಟನೆಗೆ ವಿಜಯೇಂದ್ರ ಸಂಕಲ್ಪವನ್ನು ಮಾಡಿದ್ದು ರಾಷ್ಟ್ರೀಯ ನಾಯಕರ ಜೊತೆ ಅವರು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದ್ರ ಜೊತೆಯಲ್ಲಿ ತಾವು ಮಾಡಿಕೊಂಡು ಹೋಗಿರುವಂಥ ಹೋಮ್ ವರ್ಕನ್ನು ಒಪ್ಪಿಸಲಿದ್ದಾರೆ. ಟಿಪ್ಪಣಿ, ಸಾರ್ ಹಿಂಗೆ ಮಾಡೋರು ಹಿಂಗೆ ಆಯ್ತದ ಸಾರ್, ನಮ್ಗಿಂಥದ್ದು ಬೇಕು ಸಾರ್, ನೀವು ತಲೆ ಕೆಡ್ಸ್ಕೋಬೇಡಿ ಸಾರ್. ಒನ್ ಟೈಮ್ ಧೋನಿ ಕ್ಯಾಪ್ಟನ್ ಆದಾಗ ಹೇಳಿದ್ರಲ್ಲ, ಲಕ್ಷ್ಮಣ್, ದ್ರಾವಿಡ್, ಸೆಹ್ವಾಗ್ ಇವ್ರನ್ನೆಲ್ಲ ಬಿಟ್ಬಿಡಿ, ಅವ್ರ ಕೈಲಿ 50 ಓವರ್ ಫೀಲ್ಡಿಂಗ್ ಮಾಡೋಕ್ಕಾಗಲ್ಲ, ಟೀಕೆ ಎಷ್ಟು ಬೇಕಾದ್ರೂ ಬರಲಿ, ರಿಸಲ್ಟ್ ನಾನು ಕೊಡ್ತೀನಿ ಅಂತ ಹೇಳಿ ಬಂದಿದ್ರು ಧೋನಿ. ಕೊಟ್ಟರು 2011 ವಿಶ್ವಕಪ್ನಲ್ಲಿ, 2013 ಚಾಂಪಿಯನ್ಸ್ ಟ್ರೋಫಿಯಲ್ಲಿ. ಈಗ ವಿಜಯೇಂದ್ರ ಮೇಲೆ ಅಂಥ ಜವಾಬ್ದಾರಿ ಇದೆ. ಒಂದಷ್ಟು ಜನ ಏಜ್ ಆದವ್ರು ಎಗರಾಡ್ತಿದ್ರೆ ಅವ್ರನ್ನೆಲ್ಲ ಸೈಲೆಂಟಾಗಿ ಇಟ್ಬಿಟ್ಟು ನಂಗೆ ಜಾಸ್ತಿ ಡಿಸ್ಟರ್ಬ್ ಮಾಡಿಬಿಡಿ, ನಿಮ್ಗೆ ರಿಸಲ್ಟ್ ಬೇಕು ತಾನೆ ಲೋಕಸಭೆಗೆ, ನಿಮಗೆ ರಿಸಲ್ಟ್ ಬೇಕು ತಾನೆ 2028 ವಿಧಾನಸಭೆಗೆ ಕಳಿಸಿ ಅಂತ. ವೀಕ್ಷಕರೇ, ಪಕ್ಷ ಸಂಘಟನೆ ಚರ್ಚೆಗಾಗಿ ವಿಜಯೇಂದ್ರ ಡೆಲ್ಲಿಯಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ಈ ಮೂಲಕ ರಾಜ್ಯ ಘಟಕಕ್ಕೆ ನೂತನ ಪದಾಧಿಕಾರಿಗಳ ನೇಮಕ ಬಗ್ಗೆ ಕೂಡ ವಿಜಯೇಂದ್ರ ಚರ್ಚೆಯನ್ನು ಮಾಡಲಿದ್ದಾರೆ. ಹೀಗಾಗಿ ಬಾಕಿ ಉಳಿದಿರುವಂಥ ವಿಧಾನಸಭೆ ಉಪನಾಯಕ ಯಾರಾಗಬೇಕು, ಸಚೇತಕ ಯಾರಾಗಬೇಕು, ವಿಧಾನ ಪರಿಷತ್ನ ಪ್ರತಿಪಕ್ಷದ ನಾಯಕ, ಉಪನಾಯಕ ಹಾಗೂ ಸಚೇತಕ ಸ್ಥಾನಗಳ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಯಾಕೆಂದರೆ ಇಲ್ಲಿವರೆಗೂ ಪಂಚರಾಜ್ಯ ಚುನಾವಣೆ ಅಂತ ಎಲ್ಲ ನಾಯಕರು ಬ್ಯುಸಿಯಾಗಿದ್ದರು. ರಿಸಲ್ಟ್ ಬೇರೆ ಚೆನ್ನಾಗಿ ಮಾಡ್ಕೊಂಡ್ರಲ್ಲ, 5ರಲ್ಲಿ 3. ಹೀಗಾಗಿ ಎಲ್ಲ ಫ್ರೀ ಆಗವ್ರೆ, ಖುಷಿಯಾಗವ್ರೆ. ವಿಜಯಣ್ಣ ಏನು ಹೇಳೋರು ಕೇಳ್ತಾರೆ. ವಿಜಯಣ್ಣನ ಎಲ್ಲರನ್ನೂ ಮನವೊಲಿಸಿ ಎಲ್ಲದಕ್ಕೂ ಯಾಸ್ ಅಂದ್ಬಿಟ್ಟು ಸೈನ್ ಹಾಕ್ಸ್ಕೊಬತ್ತಾರೆ ಅನ್ನೋ ಲೆಕ್ಕಾಚಾರ. ವೀಕ್ಷಕರೇ, ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ರಾಜ್ಯ ಕಾಂಗ್ರೆಸ್ ಸ್ಟ್ರಾಂಗ್ ಕಂಬ್ಯಾಕ್ ಮಾಡುತ್ತಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ 100 ಕ್ವಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್, CBC exam scanner books. ಹಾಗಾದ್ರೆ exam scanner ಅಂದ್ರೇನು? SSLC ಮತ್ತು PUC ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಎಕ್ಸಾಮ್ಸ್ಗೆ ಕ್ವೆಶ್ಚನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸ್ ಇಂದಾನೆ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವಶನ್ ಕೇಳಿದ್ರು ಇದರಲ್ಲಿ ಇರೋದೇ ಕೇಳೋದ ಸರ್? ಎಸ್. ಎಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿ ಇರುತ್ತೆ. ಒಟ್ಟಾರೆ ಈ ಬುಕ್ಸ್ ನ 100ಕ್ಕೆ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು. CBC ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ CBC ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.